ಮನ್ಸಲ್ಲಿ ಒಂದು ಸೂಪರ್ ಐಡಿಯಾ ಇದೆಯಾ, ಆದ್ರೆ ಅದನ್ನ ಬರೀ ಯೋಚನೆಲೇ ಇಡದೆ ಒಂದು ರಿಯಲ್ ಪ್ರಾಜೆಕ್ಟ್ ಆಗಿ ಬದಲಾಯಿಸೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಬನ್ನಿ, ಈ ವಿವರಣೆಯಲ್ಲಿ ಆ ಕನಸನ್ನು ನನ್ಸು ಮಾಡಕ್ಕೆ ಒಂದು ಕ್ಲಿಯರ್ ಆದ ದಾರಿಯನ್ನ ನೋಡೋಣ. ನೋಡಿ, ಪ್ರತಿಯೊಂದು ದೊಡ್ಡ ಆವಿಷ್ಕಾರದ ಶುರು ಕೂಡ ಒಂದು ಚಿಕ್ಕ ಐಡಿಯಾದಿಂದಲೇ. ಆದರೆ ಒಂದ್ಸಲ ಯೋಚನೆ ಮಾಡಿ, ಸಾವಿರಾರು ಅದ್ಭುತ ಐಡಿಯಾಗಳಲ್ಲಿ ಕೆಲವು ಮಾತ್ರ ಯಾಕೆ ಯಶಸ್ವಿಯಾಗುತ್ತೆ, ಉಳಿದಿದ್ದೆಲ್ಲ ಎಲ್ಲಿಗೆ ಹೋಗುತ್ತೆ? ಹಾಗಾದರೆ ಆ ಯಶಸ್ಸಿನ ಸೀಕ್ರೆಟ್ ಆದ್ರೂ ಏನೋ? ಉತ್ತರ ತುಂಬಾನೇ ಸಿಂಪಲ್, ಆದರೆ ಅಷ್ಟೇ ಪವರ್ಫುಲ್. ಅದೇ ಒಂದು ಪಕ್ಕಾ ರಿಸೋರ್ಸ್ ಪ್ಲಾನ್. ಇದು ನಮ್ಮ ಐಡಿಯಾ ಮತ್ತು ಅದರ ಸಕ್ಸಸ್ ನಡುವೆ ಇರೋ ಒಂದು ಸೇತುವೆ ಇದ್ದಾಗೆ. ಸರಿ, ಹಾಗಾದ್ರೆ ಈ ಸಕ್ಸಸ್ ಬ್ಲೂಪ್ರಿಂಟ್ ರೆಡಿ ಮಾಡೋದು ಹೇಗೆ? ಅದಕ್ಕೆ ನಾವು ಪ್ಲಾನಿಂಗ್ನ 5 ಮುಖ್ಯ ಸ್ತಂಭಗಳನ್ನ ಅಂದ್ರೆ ಪಿಲ್ಲರ್ಗಳನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇಡೀ ಪ್ರಾಜೆಕ್ಟಿನ ಫೌಂಡೇಶನ್ ಇರೋದೇ ಇದರ ಮೇಲೆ. ಆ 5 ಪಿಲ್ಲರ್ಗಳು ಯಾವುವು ಅಂದ್ರೆ, ಮೊದಲನೇದು ಸಮಯದ ಪ್ಲಾನಿಂಗ್, ಎರಡನೇದು ಸರಿಯಾದ ಟೂಲ್ ಸೆಲೆಕ್ಷನ್, ಮೂರನೇದು ಒಂದು ಒಳ್ಳೆ ಟೀಮ್ ಕಟ್ಟೋದು, ನಾಲ್ಕನೇದು ಪ್ರಾಜೆಕ್ಟಿಗೆ ಬೇಕಾದ ಫೈನಾನ್ಸ್ ಮತ್ತು ಕೊನೆಯದಾಗಿ ರಿಸ್ಕ್ ಅಸೆಸ್ಮೆಂಟ್. ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಸರಿ, ನಮ್ಮ ಮೊದಲನೇ ಪಿಲ್ಲರ್ ಕಡೆ ಹೋಗೋಣ. ಸಮಯ. ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ, ಟೈಮ್ ಅದೇ ಅಲ್ವಾ ಎಲ್ಲಕ್ಕಿಂತ ಅಮೂಲ್ಯವಾದದ್ದು. ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಸಕ್ಸಸ್ನ ಮೊದಲನೇ ಮೆಟ್ಟಿಲು ಹತ್ತಿದ ಹಾಗೆ. ಒಂದು ದೊಡ್ಡ ಕೆಲಸವನ್ನ ಚಿಕ್ಕ ಚಿಕ್ಕ ಮೈಲಿಗಲ್ಲುಗಳಾಗಿ ಡಿವೈಡ್ ಮಾಡೋದು ತುಂಬಾನೇ ಸ್ಮಾರ್ಟ್ ಮೂವ್. ಈ ರೀತಿ ಮಾಡೋದ್ರಿಂದ ನಮ್ಮ ಪ್ರೋಗ್ರೆಸ್ ಹೇಗಿದೆ ಅಂತ ಟ್ರ್ಯಾಕ್ ಮಾಡೋದು ಈಸಿ ಆಗತ್ತೆ. ಅಷ್ಟೇ ಅಲ್ಲ, ಟೀಮ್ ಮೋಟಿವೇಶನ್ ಕೂಡ ಹೈ ಆಗಿರುತ್ತೆ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದೇ ಬಫರ್ ಟೈಮ್. ಅಂದರೆ ಅನಿರೀಕ್ಷಿತವಾಗಿ ಏನಾದರೂ ತೊಂದರೆಗಳು ಬಂದರೆ ಅದಕ್ಕೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಟ್ಕೊಳ್ಳೋದು. ಸಾಮಾನ್ಯವಾಗಿ ಪೂರ್ತಿ ಪ್ರಾಜೆಕ್ಟ್ ಟೈಮ್ಲೈನ್ಗೆ ಒಂದು 15% ಬಫರ್ ಟೈಮ್ ಸೇರಿಸೋದು ಒಳ್ಳೆಯದು. ಓಕೆ, ಟೈಮ್ ಪ್ಲಾನ್ ಆಯ್ತು. ಈಗ ಎರಡನೇ ಪಿಲ್ಲರ್ ಕಡೆ ಬರೋಣ. ಅದುವೇ ಟೂಲ್ ಕಿಟ್. ನಮ್ಮ ಐಡಿಯಾನ ರಿಯಾಲಿಟಿ ಮಾಡೋಕೆ ಸರಿಯಾದ ಟೂಲ್ಸ್ ಬೇಕೇ ಬೇಕು ಅಲ್ವಾ? ಸಾಮಾನ್ಯವಾಗಿ ಟೂಲ್ಸ್ ಅಂದಾಗ ಅದನ್ನ 4 ಕ್ಯಾಟಗರಿಯಾಗಿ ನೋಡ್ಬೋದು. ಕೋಡಿಂಗ್ ಮಾಡಕ್ಕೆ ಡೆವಲಪ್ಮೆಂಟ್ ಟೂಲ್ಸ್, ಅಟ್ರಾಕ್ಟಿವ್ ಡಿಸೈನ್ ಮಾಡಕ್ಕೆ ಡಿಸೈನ್ ಟೂಲ್ಸ್, ಇಡೀ ಟೀಮ್ ಒಟ್ಟಿಗೆ ಕೆಲಸ ಮಾಡಕ್ಕೆ ಕಮ್ಯುನಿಕೇಷನ್ ಟೂಲ್ಸ್, ಮತ್ತು ಕೊನೆಗೆ ಪ್ರಾಡಕ್ಟ್ ಕ್ವಾಲಿಟಿ ಚೆಕ್ ಮಾಡಕ್ಕೆ ಟೆಸ್ಟಿಂಗ್ ಟೂಲ್ಸ್. ಪ್ರತಿಯೊಂದು ತುಂಬಾನೇ ಮುಖ್ಯ. ಎಷ್ಟೇ ಒಳ್ಳೆ ಟೂಲ್ಸ್ ಇದ್ರೂ ಅದನ್ನ ಯೂಸ್ ಮಾಡಕ್ಕೆ ಸರಿಯಾದ ಜನ ಇಲ್ದಿದ್ರೆ ಏನ್ ಪ್ರಯೋಜನ ಅಲ್ವಾ? ಹಾಗಾಗಿ ನಮ್ಮ ಮೂರನೇ ಪಿಲ್ಲರ್ ಟೀಮ್ ಬಿಲ್ಡಿಂಗ್. ಇದು ನಮ್ಮ ಪ್ರಾಜೆಕ್ಟ್ನ ಹೃದಯ ಇದ್ದಾಗೆ. ಒಂದು ಸ್ಟ್ರಾಂಗ್ ಟೀಮ್ ಅಂದ್ರೆ ಕೇವಲ ದಿನನಿತ್ಯ ಕೆಲಸ ಮಾಡುವ ಕೋರ್ ಟೀಮ್ ಅಷ್ಟೇ ಅಲ್ಲ. ಅದರಲ್ಲಿ ಅನುಭವ ಇರೋ ಅಡ್ವೈಸರ್ಸ್, ಹಾಗೇನೇ ಸ್ಪೆಸಿಫಿಕ್ ಸ್ಕಿಲ್ಸ್ ಬೇಕಾದಾಗ ಸಹಾಯಕ್ಕೆ ಬರುವ ಫ್ರೀಲ್ಯಾನ್ಸರ್ಗಳು ಕೂಡ ಇರ್ತಾರೆ. ಇವರೆಲ್ಲರ ಮಧ್ಯೆ ಒಳ್ಳೆ ಕೋಆರ್ಡಿನೇಷನ್ ಇದ್ರೆ ಅದೇ ಸಕ್ಸಸ್ಗೆ ಕೀ. ಸರಿ, ಈಗ ನಮ್ಮ ಪ್ರಾಜೆಕ್ಟ್ ಅನ್ನೋ ಗಾಡಿಗೆ ಇಂಧನ ತುಂಬೋ ಸಮಯ ಅಂದ್ರೆ ನಮ್ಮ 4ನೇ ಪಿಲ್ಲರ್ ಫಿನಾನ್ಸ್ ಅಥವಾ ಬಜೆಟ್. ಯಾವುದೇ ಪ್ರಾಜೆಕ್ಟ್ ಶುರು ಮಾಡೋ ಮುಂಚೆ ಅದಕ್ಕೆ ತಗುಲುವ ಒಟ್ಟು ಖರ್ಚು ಎಷ್ಟು ಅಂತ ಒಂದು ಅಂದಾಜು ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇದರಿಂದ ನಮಗೆ ಫೈನಾನ್ಷಿಯಲ್ ಆಗಿ ರೆಡಿ ಆಗೋಕೆ ಮತ್ತು ಒಂದು ಕ್ಲಿಯರ್ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡೋಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಈ ಬಜೆಟ್ ಎಲ್ಲಿಗೆಲ್ಲ ಖರ್ಚಾಗುತ್ತೆ? ಸಾಮಾನ್ಯವಾಗಿ ಬಜೆಟ್ನ ದೊಡ್ಡ ಪಾಲು ಟೀಮ್ ಸಂಬಳಕ್ಕೆ ಹೋಗುತ್ತೆ, ಆಮೇಲೆ ಟೂಲ್ಸ್ ಮತ್ತು ಟೆಕ್ನಾಲಜಿಗೆ, ಮತ್ತು ಉಳಿದಿದ್ದು ಮಾರ್ಕೆಟಿಂಗ್ನಂತಹ ಬೇರೆ ಬೇರೆ ಖರ್ಚುಗಳಿಗೆ ಹೋಗುತ್ತೆ. ಸೊ ಈಗ ನಾವು ನಮ್ಮ ಕೊನೆಯ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಪಿಲ್ಲರ್ ಕಡೆ ಬಂದಿದ್ದೀವಿ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದ್ರೆ ಸಖತ್ ಖುಷಿ. ಆದ್ರೆ ಒಂದು ವೇಳೆ ಹಾಗೆ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಅದೇ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದಾಗ ಅದರಲ್ಲಿ 2 ಮುಖ್ಯ ಭಾಗಗಳಿವೆ. ಮೊದಲನೇದು ಏನೆಲ್ಲ ರಿಸ್ಕ್ ಬರಬಹುದು ಅಂತ ಮೊದಲೇ ಗುರುತಿಸೋದು. ಎರಡನೇದು ಒಂದು ವೇಳೆ ಆ ರಿಸ್ಕ್ ನಿಜವಾದ್ರೆ ಅದನ್ನ ನಿಭಾಯಿಸೋಕೆ ನಮ್ಮ ಪ್ಲಾನ್ ಬಿ ಏನು ಅಂತ ರೆಡಿ ಮಾಡ್ಕೊಳ್ಳೋದು. ಸೊ ಈ 5 ಪಿಲ್ಲರ್ಗಳನ್ನ ನೋಡಿದ್ಮೇಲೆ ನಾವೇ ನಮಗೆ ಒಂದು ದೊಡ್ಡ ಪ್ರಶ್ನೆ ಕೇಳ್ಕೋಬೇಕು. ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಮುಗ್ಸಕ್ಕೆ ನಮ್ಮತ್ರ ಸರಿಯಾದ ಟೈಮ್, ಟೂಲ್ಸ್ ಮತ್ತು ಟೀಮ್ ಇದೆಯಾ ಅಂತ. ಉತ್ತರ ಹೌದು ಅಂತ ಬಂದ್ರೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಅರ್ಥ. ಹಾಗಾದ್ರೆ ಈ 5 ಸ್ತಂಭಗಳ ಫ್ರೇಮ್ವರ್ಕ್ ಬಳಸಿ ಮುಂದಿನ ದೊಡ್ಡ ಐಡಿಯಾಗೆ ಒಂದು ಬ್ಲೂಪ್ರಿಂಟ್ ರೆಡಿ ಮಾಡಕ್ಕೆ ಸಿದ್ಧವಾಗೋಣ ಅಲ್ವಾ? ನೆನ್ಪಿರ್ಲಿ, ಒಂದು ಒಳ್ಳೆ ಪ್ಲಾನ್ ಇದ್ರೆ ಅರ್ಧ ಗೆದ್ದ ಹಾಗೆ. ಮತ್ತೆ ಮುಂದಿನ ವಿವರಣೆಯಲ್ಲಿ ಸಿಗೋಣ.